गंगा जी यहाँ बिहार से बहते हुए ही बंगाल तक पहुंचती है। बिहार ने बंगाल में भाजपा की विजय का रास्ता भी बना दिया है। पश्चिम बंगाल से भी जंगल राज को उखाड़ फेंकेगी। ಎಲ್ರಿಗೂ ನಮಸ್ಕಾರ. ಈಗ ತಾನೇ ಪಂಚರಾಜ್ಯ ಚುನಾವಣಾ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ, ಇನ್ನೂ ಅಪ್ಡೇಟ್ ಆಗ್ತಾ ಇದೆ ವೆಬ್ಸೈಟ್ನಲ್ಲಿ. ಆ್ಯಸ್ ಪರ್ ಎಲೆಕ್ಷನ್ ಕಮಿಷನ್ ಸೈಟ್ ಪ್ರಕಾರ ಬಿ ಜೆ ಪಿ ಪಶ್ಚಿಮ ಬಂಗಾಳದಲ್ಲಿ ಲೀಡಲ್ಲಿದೆ. ಸುಮಾರು 205 ಸೀಟಲ್ಲಿ ಲೀಡ್ ತೊಗೊಂಡಿದ್ದಾರೆ. ಮತ್ತು ತಮಿಳುನಾಡಲ್ಲಿ ಟಿ ವಿ ಕೆ ವಿಜಯ್ ಪಕ್ಷ ಇದೆಯಲ್ಲ, ಅವರು 108 ಪ್ಲೇಸ್ನಲ್ಲಿ ಲೀಡ್ನಲ್ಲಿದ್ದಾರೆ. ಮತ್ತು ಕೇರಳದಲ್ಲಿ ಕಾಂಗ್ರೆಸ್ಸು ಮುಂದೆ ಇದೆ. ಮತ್ತು ಅಸ್ಸಾಂನಲ್ಲಿ ಬಿ ಜೆ ಪಿ ಮುಂದೆ ಇದೆ. ಪುದುಚೇರಿನಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷಗಳಿದೆಯಲ್ಲ, ಅದು ಮುಂದೆ ಲೀಡಿಂಗಲ್ಲಿದೆ. ಈಗ ಮೇಯ್ನ್ ಇದ್ದಿದ್ದು ಎಲ್ಲರಿಗೂ ಕುತೂಹಲ ಇದ್ದಿದ್ದು ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏನಾಗುತ್ತೆ ಅಂತ. ತಮಿಳುನಾಡಲ್ಲಿ ಅಚ್ಚರಿ ಅನ್ನೋ ಹಾಗೆ ಡಿ ಎಮ್ ಕೆ ಪಕ್ಷ ನೆಲ ಕಚ್ಚಿದೆ. ಯಾರು ಊಹಿಸ್ದೇ ಇರೋ ಥರ ವಿಜಯ್ ಅವರು ಲೀಡಿಂಗಲ್ಲಿದ್ದಾರೆ. ಈಗ ಸದ್ಯಕ್ಕೆ ಮೆಜಾರಿಟಿಗೆ 118 ಸೀಟ್ ಬೇಕು ಅವ್ರಿಗೆ. ತಕ್ಷಣಕ್ಕೆ ಈಗ 108ರಲ್ಲಿದೆ. ಇನ್ನೊಂದು 10-15 ಸೀಟು ಬೇಕಾಗುತ್ತೆ ಅವ್ರಿಗೆ. ಮೋಸ್ಟ್ಲಿ ಯಾವ್ದಾರ ಸಣ್ಣ ಪುಟ್ಟ ಪಕ್ಷಗಳನ್ನ ಸಪೋರ್ಟ್ಗೆ ಕೇಳ್ಬೋದು ಅವರು. ನಾಳೆ ನಾಡಿದ್ದು ಅದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಮತ್ತು ಮೇಜರಾಗಿ ಎಲ್ಲರೂ ಕುತೂಹಲನ ಇದ್ದಿದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಅವ್ರನ್ನ ಬಿ ಜೆ ಪಿಯವರು ಸೋಲಿಸ್ತಾರ ಅಂತ. ಟಿ ಎಮ್ ಸಿ ಪಕ್ಷ ಕೊನೆಗೂ ಸೋಲು ಒಪ್ಕೊಂಡಿದೆ. ಮಮತಾ ದೀದಿಯವರು ಸೋತಿದ್ದಾರೆ. ಸದ್ಯಕ್ಕೆ ಬಿ ಜೆ ಪಿಯವರು 205 ಸೀಟ್ನಲ್ಲಿ ಲೀಡಿಂಗಲ್ಲಿದ್ದಾರೆ. ಮಮತಾ ಅವರು ಒಂದು 80ರಿಂದ 88 ಸೀಟಲ್ಲಿ ಲೀಡಿಂಗಲ್ಲಿದ್ದಾರೆ. ನೋಡ್ಬೇಕು, ಫೈನಲ್ ರಿಸಲ್ಟು ಮಧ್ಯರಾತ್ರಿ ಅಷ್ಟೊತ್ತಿಗೆ ಅಪ್ಡೇಟ್ ಆಗುತ್ತೆ ಅನಿಸುತ್ತೆ. ಬಟ್ ಇನ್ನೂ ಲೀಡಿಂಗ್ ಅಂತಲೇ ತೋರಿಸ್ತದೆ. ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರ್ ಪಿಕ್ಚರ್ ಇಲ್ಲ. ಲೀಡಿಂಗಲ್ಲಿ 205 ಸೀಟ್ಸ್ ಅಂತಿದೆ ಬಿ ಜೆ ಪಿಗೆ. ಮತ್ತು ಅಸ್ಸಾಮಲ್ಲಿ ಹಿಮಂತ ಬಿಶ್ವ ಶರ್ಮಾ ಅವ್ರ ಸರ್ಕಾರನೇ ಮತ್ತೆ ವಾಪಸ್ ಬರ್ತಾಯಿದೆ. ಸುಮಾರು 126ಕ್ಕೆ 100 ಸೀಟಲ್ಲಿ 101 ಸೀಟಲ್ಲಿ ಬಿ ಜೆ ಪಿ ಮುಂದೆ ಇದೆ. ಬಿ ಜೆ ಪಿ ಪ್ಲಸ್ ಅಂದರೆ ಮೈತ್ರಿಕೂಟ ಸಣ್ಣ ಪುಟ್ಟ ಪಕ್ಷಗಳಿದೆ ಬಿ ಜೆ ಪಿ ಜೊತೆ, ಎಲ್ಲ ಸೇರಿ 101 ಸೀಟಲ್ಲಿದ್ದಾರೆ. ಮತ್ತು ಕೇರಳದಲ್ಲಿ ಆ್ಯಸ್ ಯೂಶುವಲ್ ಈ ಸಲ ಲೆಫ್ಟ್ ಪಾರ್ಟಿ ಸೋಲುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ಈ ಸಲ ಕಾಂಗ್ರೆಸ್ ಅಲಯನ್ಸ್ ಅವರು ಮುಂದೆ ಬಂದಿದ್ದಾರೆ. ಅವ್ರದ್ದೇ ಗೌರ್ಮೆಂಟ್ ಬರುತ್ತೆ ನೆಕ್ಸ್ಟು. ಈ ರಿಸಲ್ಟಿಂದ ಕೇರಳದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸೋತಿದೆ. ಹಾಗಾಗಿ ಇಡೀ ದೇಶದ ತುಂಬ ಭಾರತ ದೇಶದಲ್ಲಿ ಕಮ್ಯುನಿಸ್ಟ್ ಪಕ್ಷದಲ್ಲಿ ಅಧಿಕಾರ ಇದ್ದಿದ್ದು ಕೇರಳ ಒಂದರಲ್ಲೇ. ಈಗ ಅದನ್ನು ಸೋತಿದ್ದಾರೆ. ಇಡೀ ಭಾರತದಿಂದ ಕಮ್ಯುನಿಸ್ಟ್ ಪಕ್ಷ ಈಗ ಅಧಿಕಾರದಿಂದ ದೂರ ಉಳಿದಿದೆ. ನೆಕ್ಸ್ಟು ಪುದುಚೇರಿ ಅದೇನು ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅದೇನು ಅಷ್ಟೇ ಇಂಟ್ರೆಸ್ಟ್ ಇರಲಿಲ್ಲ ಯಾರಿಗೂ ಅದರ ಫಲಿತಾಂಶ. ಆ್ಯಸ್ ಯೂಶುವಲ್ ಎನ್ ಡಿ ಎನೇ ಇತ್ತು. ಎನ್ ಡಿ ಎ ಪಕ್ಷನೇ ಈಗ ಅಧಿಕಾರದಲ್ಲಿ ಬರ್ತಾಯಿದೆ. ಇದಿಷ್ಟು ಈಗಿನ ಅಪ್ಡೇಟ್ ಆಗಿತ್ತು. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಹೇಗೆ ಗೆದ್ದರು ಅಂತ ಒಂದು ಕುತೂಹಲಕಾರಿ ಅಂಶ ಇದೆ. ಅದನ್ನು ಕಳೆದ ವರ್ಷ ಬಿಹಾರಲ್ಲಿ ಎಲೆಕ್ಷನ್ ಗೆದ್ರಲ್ಲ ಬಿ ಜೆ ಪಿನವರು, ಆ ವಿಕ್ಟರಿ ಸ್ಪೀಚ್ನಲ್ಲಿ ಪ್ರಧಾನಿ ಮೋದಿ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ. ಅದರದ್ದು ವಿಡಿಯೋ ಹಾಕಿರ್ತೀನಿ, ಅದನ್ನು ನೋಡಿ ಬಿ ಜೆ ಪಿಯವರು ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಒಂದು ಸ್ಟೇಟ್ನ ಗೆಲ್ಲೋದಕ್ಕೆ. ಅದನ್ನು ಬಿಹಾರ್ ಗೆದ್ದಿದ ತಕ್ಷಣವೇ ಅವರು ಕಾನ್ಸಂಟ್ರೇಷನ್ ಎಲ್ಲ ವೆಸ್ಟ್ ಬೆಂಗಾಲ್ ಕಡೆಗೆ ಕೊಟ್ಟರು. ಹಂಗಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಈಗ ಈ ಥರ ಅದು ಅಭೂತಪೂರ್ವ ರಿಸಲ್ಟ್ ಬಂದಿದೆ ಬಿ ಜೆ ಪಿಯವ್ರಿಗೆ. ಅವರ ದೂರದೃಷ್ಟಿ ಹೇಗಿತ್ತು ಅಂತ ಈ ಭಾಷಣದಿಂದನೇ ಗೊತ್ತಾಗುತ್ತೆ, ಅವ್ರು ಹೇಗೆ ಟಾರ್ಗೆಟ್ ಮಾಡ್ಕೊಂಡು ಬಂದರು ಅಂತ. ನೆಕ್ಸ್ಟ್ ಟಾರ್ಗೆಟು ಈಗ ಉತ್ತರ ಭಾರತ ಫುಲ್ಲು ಆಲ್ಮೋಸ್ಟು ಪಂಜಾಬು ಮತ್ತು ಹಿಮಾಚಲ ಪ್ರದೇಶ ಬಿಟ್ಟರೆ ಫುಲ್ಲು ಬಿ ಜೆ ಪಿನೇ ಇದೆ ಅಧಿಕಾರದಲ್ಲಿ ಎಲ್ಲ ಕಡೆ. ಅದೊಂದು ಜಾರ್ಖಂಡಲ್ಲಿ ಒಂದು ಮಾತ್ರ ಸೊರೇನ್ ಅವ್ರ ಸರ್ಕಾರ ಇದೆ. ಅದು 2 ಸ್ಟೇಟ್ ಬಿಟ್ಟರೆ 3 ಸ್ಟೇಟ್ ಬಿಟ್ಟರೆ ಆಲ್ಮೋಸ್ಟ್ ಉತ್ತರ ಭಾರತ ಮತ್ತು ನಾರ್ತ್ ಈಸ್ಟು ಎಲ್ಲ ಕಡೆ ಬಿ ಜೆ ಪಿ ಇದೆ. ಕೆಳಗಡೆ ಸೌತ್ ಇಂಡಿಯಾದಲ್ಲಿ ಮಾತ್ರ ಈಗ ಬಿ ಜೆ ಪಿ ಇಲ್ಲ. ಅವ್ರದ್ದು ಮುಂದಿನ ಟಾರ್ಗೆಟ್ ಏನಿದ್ರು ಸೌತ್ ಇಂಡಿಯಾನೇ ಇರುತ್ತೆ. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ,
ತಮಿಳ್ನಾಡು ಮತ್ತು ಕೇರಳ. ಕೇರಳ ಈಗ ಸದ್ಯಕ್ಕೆ ಮುಗಿದಿದೆ. ಅವರ ನೆಕ್ಸ್ಟ್ ಮುಂದಿನ ವರ್ಷ ಉತ್ತರ ಪ್ರದೇಶ ಚುನಾವಣೆ ಇರುತ್ತೆ. ಅಲ್ಲಿ ಬಿ ಜೆ ಪಿಯವರೇ ಬರೋ ಚಾನ್ಸಸ್ ಬಹುತೇಕ ಇದೆ. ಅದು ಬಿಟ್ಟರೆ ಅದ್ರದ್ದು 2028ರಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ಇದೆ. ಅವರು ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅನಿಸುತ್ತೆ. ಕರ್ನಾಟಕದಲ್ಲಿ ಹೇಗೆ ಗೆಲ್ಲಬೇಕು ಅಂತ ಈಗಾಗಲೇ JDS ಅವ್ರ ಜೊತೆ ಸೀಟ್ ಹಂಚಿಕೆ ಮಾಡ್ಕೊಳ್ತಾರೆ ಅಂತ ಬಹುತೇಕ ಎಲ್ಲ ಫೈನಲ್ ಆಗಿರುತ್ತೆ. ಇನ್ನು ಮುಂದಕ್ಕೆ ಅವರು ಕರ್ನಾಟಕದ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಇಲ್ಲೂ ಹೇಗೆ ಅಧಿಕಾರ ಪಡಿಬೇಕು ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ. ಏನೇ ಆಗಲಿ ಬಿ ಜೆ ಪಿಯವ್ರಿಗೊಂದು ಅಭಿನಂದನೆ ಹೇಳಲೇಬೇಕು. ಅದೊಂದು ಪಶ್ಚಿಮ ಬಂಗಾಳ ಬಾರ್ಡರ್ ಸ್ಟೇಟ್ ಆಗಿತ್ತು. ಭದ್ರತಾ ದೃಷ್ಟಿಯಿಂದನೂ ಅದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು. ತುಂಬ ಜನ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಭಾರತದೊಳಗಡೆ. ಅವ್ರನ್ನೆಲ್ಲ ಈಗ ಏನು ಮಾಡ್ತಾರೆ ಅಂತ ನೋಡಬೇಕು. ಯಾವ ರೀತಿ ಆಡಳಿತ ಕೊಡ್ತಾರೆ ಬಿ ಜೆ ಪಿಯವರು ಅಂತ ಕುತೂಹಲದಿಂದ ಕಾಯಬೇಕಾಗಿದೆ. ನೋಡೋಣ, ಅವ್ರನ್ನೆಲ್ಲ ಅಕ್ರಮ ಬಾಂಗ್ಲಾದೇಶಿಗಳನ್ನ ದೇಶದಿಂದ ಹೊರಗಡೆ ಹಾಕ್ತಾರೋ ಇಲ್ವೋ, ಬರೀ ಬಾಯಿ ಮಾತಲ್ಲೇ ಹೇಳ್ತಾರೋ ಇಲ್ಲ ಕಾರ್ಯರೂಪಕ್ಕೆ ತರ್ತಾರೋ ಅಂತ ಅದು ನೋಡಬೇಕಾಗಿದೆ. ಇದಿಷ್ಟು ಈವರೆಗಿನ ಅಪ್ಡೇಟ್ ಆಗಿತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ಅಂಶಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. और अब आज की इस विजय ने भाजपा कार्यकर्ताओं को केरला, तमिलनाडु, पुडुचेरी, असम और पश्चिम बंगाल में भी नई ऊर्जा से भर दिया है। गंगा जी यहां बिहार से बहते हुए ही बंगाल तक पहुंचती है। बिहार ने बंगाल में भाजपा की विजय का रास्ता भी बना दिया है। मैं बंगाल के भाइयों बहनों को भी आश्वस्त करता हूं, अब भाजपा आपके साथ मिलकर पश्चिम बंगाल से भी जंगल राज को उखाड़ फेंकेगी।